ಇದ್ರೆ ಒಂದು 6 ತಿಂಗಳ ವರ್ಷ ಇರ್ತೀವಿ. ಇಲ್ಲ ನಾವು ಸಾವ್ಕಾರ ಹೋಗ್ತಾನೆ, ನಾವು ಕೆಲಸ ಮಾಡೋರು 10 ವರ್ಷದಾಗ ಬಂದಿರೋದು. ಹಾಂ, ಅದು ಬಂದಿಂದ ಇಲ್ಲೇ ಮಾರಿದ್ದು ಇದೇ ಮಾರ್ಕೆಟ್ನಲ್ಲಿ. ಇದು ಪೇಡಿ 160, ಸಂಗಟ 200 ರೂಪಾಯಿ ಕಿಲೋ, ಮಾನಿಕ್ಯೂ 300 ರೂಪಾಯಿ ಕಿಲೋ, ಬಾಂಗಡ 260, ಎಲ್ಲಿ 260. ಮಡಗಾವಲ್ಲಿ ದೊಡ್ಡ ಮಾರ್ಕೆಟ್ ಇದೆಯಲ್ಲ, ಹೊಲ್ಸಲ್ ಇದೆ, ಅಲ್ಲಿಂದ ಬೆಳಗ್ಗೆ ಹೋಗಿ ತೊಗೊಂಬರ್ತೀವಿ, ಆಮೇಲೆ ಇಲ್ಲಿ ಮಾರ್ತೀವಿ. ಬಾಂಗಡಿ ವಾಸ್ತಾ ಕಾಲ್ವಾ ಫಿಶ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಗೋವಾಗೆ ಬಂದಿದ್ದೀನಿ. ಗೋವಾದಲ್ಲಿರುವಂಥ ಒಂದು ಓಲ್ಡ್ ಸಿಟಿ, ನಾನು ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಂಡ ಅಂತ ಇದೆ. ಪಂಡ ಒಂದು ಓಲ್ಡ್ ಗೋವಾದ ಒಂದು ಫೇಮಸ್ ಮಾರ್ಕೆಟು, ಫಿಶ್ ಮಾರ್ಕೆಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತರಕಾರಿ ಮಾರ್ಕೆಟು ಮತ್ತು ಬೇರೆ ಬೇರೆ ಎಲ್ಲ ಥರ ಮಾರ್ಕೆಟ್ಗಳು ಇಲ್ಲಿ ನಾವು ಒಳಗಡೆ ನೋಡ್ಬೋದು. ಇರೋದು ಲೆಫ್ಟಲ್ಲಿ ಫಿಶ್ ಮಾರ್ಕೆಟ್ ಇದೆ. ಇಲ್ಲಿ ಫಿಶ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ, ಯಾವ್ಯಾವ ಥರ ಫಿಶ್ ಸಿಗುತ್ತೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಸ್ಮೆಲ್ ಇದೆ ಇಲ್ಲಿ, ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೀವು ಒಳಗಡೆ ಬಂದರೆ ಫಿಶ್ ಮಾರ್ಕೆಟ್, ತುಂಬ ದೊಡ್ಡ ಮಾರ್ಕೆಟ್ ಇದು ಫಿಶ್ ಮಾರ್ಕೆಟು. ಇಲ್ಲೆಲ್ಲ ವೀಡಿಯೋ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಈ ಫಿಶ್ಗಳ ಬಗ್ಗೆ ಹೆಸರೇ ಗೊತ್ತಿಲ್ಲ ಸರಿಯಾಗಿ, ಯಾವ್ಯಾವ ಫಿಶ್ ಎಷ್ಟು ರೇಟು ಏನಂತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರದರ್ ಇದ್ದಾರೆ ಒಬ್ಬರು ಇಲ್ಲಿ, ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನನಗೆ ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಅವ್ರಿಗೆ ಹಿಂದಿ ಬರುತ್ತೆ. ನೋಡಮ್ಮ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ. ಬೈ ಫಿಶ್ ಕಾ ನಾಮ್ ಕ್ಯಾ? ಲೇಪೋ. हाँ हाँ भाई ये सोनाली फ्रांस भाई ये मीन कोम्बली ये छोटा वेली बांगड़ा किंगफिश ಇದು ಕಿಂಗ್ಫಿಶ್ ಬಾಂಗಡಾ. ದಿಸ್ ಇಸ್ ಬಾಂಗಡಾ ಮೀನು. ಇವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ ಅಂತೆ, ಭಾಳ ಖುಷಿ ಆಯ್ತು. ನನಗೆ ಇಲ್ಲಿ ಕನ್ನಡ ಯಾರು ಅರ್ಥ ಆಗಲ್ಲ, ಬರೀ ಹಿಂದಿಗೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಹಾಗಿದ್ರೆ ವಿಡಿಯೋ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಾನು ಒಂದು 3 ದಿನ ಗೋವಾ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಪಂಡದಲ್ಲಿ ಬಂದಿದ್ದೆ ಫಿಶ್ ಮಾರ್ಕೆಟ್ ವಿಡಿಯೋ ಮಾಡೋಣ ಅಂತ ಹೇಳಿ. ಇಲ್ಲೇ ಈಗ ಒಂದು 4-5 ವರ್ಷ ಆಯ್ತು ಬಂದು. ಮೊದಲ ಮಡಗಾವಲ್ಲಿದ್ದೆ, ಆಮೇಲೆ ಇಲ್ಲಿ ಕೆಲಸ ಬಂದೆ. ಇಲ್ಲ ಬೋಟಲ್ಲಿ ಅಲ್ಲಿ ನಾವು ಮಡಗಾವ್ ಹೊಲ್ಸಲಲ್ಲಿ ಹೋಗಿ ತೊಗೊಂಬರ್ತೇವೆ. ಮಡಗಾವಲ್ಲಿ ದೊಡ್ಡ ಮಾರ್ಕೆಟ್ ಇದೆಯಲ್ಲ, ಹೊಲ್ಸಲ್ ಇದೆ, ಅಲ್ಲಿಂದ ಬೆಳಗ್ಗೆ ಹೋಗಿ ತೊಗೊಂಬರ್ತೀವಿ, ಆಮೇಲೆ ಇಲ್ಲಿ ಮಾರ್ತೀವಿ. ಹಾಂ, ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಇದು 200 ರೂಪಾಯಿ ಕೆಜಿ ಲೇಪೋ. ಇದು ಸೊನಾಳೆ, ಇದು 200 ರೂಪಾಯಿ. ಇದು ಟ್ರಾನ್ಸ್, ಇದು 400 ರೂಪಾಯಿ ಕಿಲೋ. ಇದು ಕೊಂಬಳೆ, ಇದು 200 ರೂಪಾಯಿ ಕಿಲೋ. ಇದು ತಲ್ಲೆ, ಇದು 100 ರೂಪಾಯಿ ಕಿಲೋ. ವೆಲ್ಲಿ, ಇದು 200 ರೂಪಾಯಿ ಕಿಲೋ. ಅದು 200 ರೂಪಾಯಿ ಕಿಲೋ. ಕಿಂಗ್ ಪೀಸ್ 500 ರೂಪಾಯಿ ಕಿಲೋ ಇದೆ. ಇದು 1 ಕೆಜಿ ಮೇಲೆ ಇರ್ಬೋದು. 1 ಕೆಜಿ 200 ಗ್ರಾಮ್, 100 ಗ್ರಾಮ್, 150 ಗ್ರಾಮ್. ಕೆಲವೊಬ್ರು ಕನ್ನಡದವರು ಕೂಡ ಇದ್ದಾರೆ, ವಿಡಿಯೋ ಮಾಡ್ಬೋದು ಚೆನ್ನಾಗಿ. ಇಸ್ಕ ನಾಮ್ ಬೋಲೆ ಅಮ್ಮ ಗಿಸ್ರಿ. ಓಹೋ, ಕಪ್ಪೆ ಚಿಪ್ಪು, ಚಿಲವ್ವ. ಹಾಂ, ಇದನ್ನೆಲ್ಲ ತಿಂತಾರೆ. ನಿನ್ನೆ ನಾನು ತಿಂದೆ ಇದನ್ನು. ಇದ್ರದ್ದೊಂದು ಪಲ್ಯ ಮಾಡ್ತಾರೆ, ಬಟ್ ನಂಗೆ ಅದು ಪಲ್ಯ ಅಷ್ಟು ಇಷ್ಟ ಆಗಲಿಲ್ಲ ತಿನ್ನೋಕ್ಕೆ. ये सारा क्लीन करके रखे. हाँ हाँ, ये बड़ी ऐसी वाली चिला हुआ क्लीन करे. हाँ, वो वेल्ले, वो कलवा, वो तल्ले. ये क्लीन किया है सब. अच्छा. ये तीसरे ये क्या कितना ग्राम? 100 ग्राम 200 ग्राम में कैसे देता है? एक वाटर रहता है, एक वाटर रहता है. हाँ, प्लेट जैसा. हाँ, एक प्लेट जैसा. हाँ, एक प्लेट में एक वाटर रहता है. हाँ. वो बड़ी मछली है ना, वो फ्रांस है ना. एक प्लेट कितना प्लेट का 200. हाँ. अच्छा. और ये बड़ी छोटी प्लेट है ना, वो 100. इसका क्या बना के? तीसरे इसको सूखे बनाते हैं. सूखे. हाँ. सांबर जैसा वाला. सांबर जैसा नहीं, उसको गोवा में सूखे बोलते हैं. सूखे. तीसरे का सूखा बोलते हैं. हाँ. वो बनाते हैं. अच्छा, मैं इतना मालूम नहीं है इसके बारे में, इसलिए थोड़ा. अच्छा. हाँ. वो वेल्ले है. हाँ. वो कालवा है. बांगड़ी वास्ता. ये फिश का नाम क्या है? काफी. काला फिश, कालवा फिश. ಅದು ಕಿಂಗ್ ಫಿಶ್ 450 ರೂಪಾಯಿ ಅಂತೆ. ಅವರು ಆ್ಯಕ್ಚುಲಿ ಇವಾಗ ಫುಲ್ ಮಾರ್ಕೆಟಿಂಗ್ ಬರ್ತಾ ಇರ್ತಾರೆ, ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅದಕ್ಕೋಸ್ಕರ ಅಷ್ಟು ಮಾತ್ರಕ್ಕೆ ಟೈಮ್ ಕೊಡ್ತಾ ಇಲ್ಲ. ನೋ ಪ್ರಾಬ್ಲಮ್. ಇದೊಂಥರ ಫಿಶ್ ಇದೆ ನೋಡಿ, ವೆರೈಟಿ ಫಿಶ್. ಚೋರಿ ಕಿಂಗ್ ಫಿಶ್. ಸ್ನೇಹಿತರೆ, ಇದು ಬಾಂಬೆ ಫಿಶ್ ಅಂತ. ಇದು ನನಗೆ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವೆರೈಟಿ ತುಂಬ ಡಿಫ್ರೆಂಟ್ ಇದೆ ಫಿಶ್. ಇದು ಮಾತ್ರ ಕಾಣುತ್ತೆ ನಿಮ್ಮ ಕಣ್ಣಿಗೆ. ಬಾಂಬೆ ಫಿಶ್ ಅಂತೆ. ಅದು ನೋಡ್ಬೋದು. ಇದು ಕಿಂಗ್ ಫಿಶ್, ಅದು ಫ್ರಾನ್ಸ್ ಎಲ್ಲ ಬೇರೆ ವೆರೈಟಿ. ನಮಗೆ ಚೆನ್ನಾಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿ ಕೆಜಿ ಗಟ್ಟಲೆ ಕೊಡ್ತಾರೆ. ये बांगड़ा है,
300 रुपये किलो है। ये झींगा है 360 रुपये किलो। ये 500 रुपये किलो है। ये माड़की है 360 रुपये किलो। लेपू है 360 किलो। ये 600 रुपये किलो। ये 260 रुपये किलो। बांगड़ा कल्ली, ये कल्ली 300 रुपये किलो। काफ़ी है 300 रुपये किलो। सोनाला 300 रुपये किलो। ताला 160 रुपये किलो। 600 रुपये किलो। ಇಲ್ಲ ಇಲ್ಲಿ ಅಲ್ಲಿ ಇರ್ತೀವಿ, ಇಲ್ಲಿ ಬರೋದು ಒಮ್ಮೆ ಇದ್ರೆ ಒಂದು 6 ತಿಂಗಳ ವರ್ಷ ಇರ್ತೀವಿ, ಮತ್ತು ಒಳ್ಳೆ ಊರಲ್ಲಿ ಹೋಗೋದು. ಇಲ್ಲ ನಾವು ಸಾವ್ಕಾರ ಹೋಗ್ತಾನೆ, ನಾವು ಕೆಲಸ ಮಾಡೋರು. ಇಲ್ಲಿ ಬಂದು ಒಂದು 20 ಸಣ್ಣರಾಗ ಒಂದು 8-10 ವರ್ಷದಾಗ ಬಂದಿರೋದು. ಅದು ಬಂದಿಂದ ಇಲ್ಲೇ ಮಾರಿದ ಇದೇ ಮಾರ್ಕೆಟ್ನಲ್ಲಿ. ಇದು ಸಿನಾಣಿ 500 ರೂಪಾಯಿ ಕಿಲೋ. ಇದು ಪೇಡಿ 160. ಇದು 160 ತಲ್ಲಿ ಸಂಗಟ 200 ರೂಪಾಯಿ ಕಿಲೋ. ಮಾನಿಕ್ಯವು 300 ರೂಪಾಯಿ ಕಿಲೋ. ಬಾಂಗಡ 260. ಇದು ಪ್ರಾನ್ಸ್ 400 ರೂಪಾಯಿ ಕಿಲೋ. ಲೆಪ್ಪು 340. ಇದು 400, ಇದು 3 kg 400 ಗ್ರಾಮ್ ಐತಿ, 300 ರೂಪಾಯಿ ಕಿಲೋ. ಲೆಪ್ಪು 200. ಪಾಪ್ಲೇಟ್ ಕರೆ ಪಾಪ್ಲೇಟ್ 600 ರೂಪಾಯಿ ಕಿಲೋ. ಕಲ್ಲಿ 300, ಅದು 500, ಅದು 650. ಇಲ್ಲ ಅಲ್ಲೋ हाफ किलो 200 दादा. ನೀವು ನಮ್ಮ ಕನ್ನಡದವ್ರಲ್ರಿ? ಇಲ್ಲಿ ಬಂದು ಸೆಟಲ್ ಆಗಿದ್ದ ಅಥವಾ ಮಾರ್ಕೆಟಿಂಗ್ ಮಾಡಿ ಮತ್ತೆ ಹೋಗ್ಬಿಡ್ತೀರಿ? ಇಲ್ಲೇ ಇರ್ತೀರಿ? ಹಾಂ. ನಿಮ್ಮ ಹೆಸರು ರೀ? ನಾಗೇಶ್. हाँ ರೀ. नाम क्या इसका उनका? वो सरफराज। सरफराज। ये फ्रांस बहुत मोटा है ना? हाँ, ब्लैक पापलेट, ब्लैक पापलेट, व्हाइट पापलेट और पूरा होलसेल मच्छी है इसका। ಹೋಲ್ಸೇಲಾ? अच्छा. ಟ್ರಾವೆಲ್ ಆ್ಯಕ್ಚುಲಿ ಬ್ಲಾಗರ್, ನಾವು ಬ್ಲಾಗಿಂಗ್ ಮಾಡ್ಕೊತ ಮಾರ್ಕೆಟಿಗೆ ಬಂದಿದ್ದೇವೆ ಇವತ್ತು. डिस्ट्रिक्ट कांगनली, ಹಾವೇರಿ ಡಿಸ್ಟ್ರಿಕ್ಟಾ ನಿಮ್ಮದು? व्हाइट पापलेट, वाइट पापले, व्हाइट पापलेट, व्हाइट पापलेट, ब्लैक पापलेट। ब्लैक प्लेट। ये बहुत है ना कॉस्टली? 600 ये 1000 रुपीज 1 kg? ಓ, 1 kg 1000 रुपये ಅಂತ ಈ ಫಿಶ್. ಅಪ್ಪಾ, बहुत कॉस्टली है। इसमें क्या अच्छा खाने के लिए पापलेट ना, टेस्ट ले रहता है? हाँ. फ्राई करने के लिए? हाँ. काटा नहीं रहता है, ಇದ್ರಾಗ ಮುಳ್ಳಿರಲ್ಲ ಅಂತ ಇದು, ಅದಕ್ಕೆ ಚೆನ್ನಾಗಿರ್ತದೆ. हाँ, किंग फिश भी अच्छा रहता है. सस्ता है। हाँ. 550 किलो। 550 किलो. वाह. नाम सर? मेरा नाम नूर। गोवा वाले है? हाँ, क्या करते हो? यही फिशिंग। फिश मार्केटिंग? हाँ, फिश लाके देते हो क्या? नहीं, हमारा उधर शॉप है। ಶಾಪ್ ಐ? अच्छा. ಹೋಲ್ಸೇಲ್ ಮಾರ್ಕೆಟ್, ಅಲ್ಲಿಂದ ತೊಗೊಂಬರ್ತೀರಿ, ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತೀರಿ? ಬೈ, ಅದನ್ನು ಕಟ್ ಮಾಡಿ ಕೊಡಬೇಕಲ್ಲ ಇವಾಗ? ಹಾಂ. ಮಾಡಿ. ಹಾಂ, ಬರುತ್ತೆ. ಹಾಂ, ಬರುತ್ತೆ. ಅಣ್ಣ ನಿಮ್ಮ ಹೆಸರು? ಸಂದೀಪ್ ಬ್ರದರ್. ಅಣ್ಣ ನೀವು ಕರ್ನಾಟಕದಲ್ಲಿ ಎಲ್ಲಿರೋದು? ಬಿಜಾಪುರ ಮಂದಿನಾ? ಬಾನ್ಸಲ್ ಹೋಲ್ಸೇಲ್ ನೋಡಿದ್ದು ಫುಲ್ ಸಂದೀಪ್ ಅಣ್ಣವ್ರ ಹೋಲ್ಸೇಲ್ ಫಿಶಿಂಗ್ ಮಾರ್ಕೆಟ್ ಇದು. ಮಾರ್ಕೆಟಲ್ಲಿ ಸಂದೀಪ್ ಅಣ್ಣ ನಮ್ಮ ಬಿಜಾಪುರ ಮಂದಿ ಇವರು. ನೋಡಿ, ಕಿಂಗ್ ಫಿಶ್ನ ಕಟ್ ಮಾಡಿಬಿಟ್ಟು ಇವಾಗ ಕೊಡ್ತಾ ಇದ್ದಾರೆ. ಇದ್ರ ಮೇಲೆ ಏನೋ ಕ್ಲೀನ್ ಮಾಡಲ್ಲ ಅಣ್ಣ, ಹಂಗೆ ಇರುತ್ತಾ? ಹಾಂ. ಸುರ್ಮಿ ಯಾ ಸುರ್ಮೈ ಹೋದಲ್ಲ? ಹಾಂ. ರವಾ ಹಾಕಿ ಫ್ರೈ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಬೈ, ಅದು ಎಷ್ಟು ಕೊಟ್ಟಿರೋ 1 kg? 400. ಓಕೆ. ಫಿಶ್ ಸೈಜ್ ಮೇಲೆ ಡಿಪೆಂಡ್ ಅಣ್ಣ ಅಮೌಂಟ್? ಅಣ್ಣ ನೀವು ಕಿಂಗ್ ಫಿಶ್ ಅಷ್ಟೇ ಸೇಲ್ ಮಾಡ್ತಾ ಇದ್ದೀರಲ್ಲ, ಬೇರೆ ಫಿಶ್? ಬೇರೆ ಏನಿಲ್ಲ. ಹಾಂ.